ಬೇಕು. ಚಂದ್ರಶೇಖರ್ ಮಾಧ್ಯಮದವರು ಇದ್ರೆ ಬರೀಲಿ, ಏನು ತೊಂದರೆ ಇಲ್ಲ. ನಿನ್ನ ಅದು ಯಾವ ಮುಖ ನೋಡ್ಕೊಂಡು ಕಾಂಗ್ರೆಸ್ ಅಲ್ಲಿ ಕಾರ್ಯಾಧ್ಯಕ್ಷ ಮಾಡಿದ್ರು ಅವತ್ತಿಂದಾನೆ ಕಾಂಗ್ರೆಸ್ ಅಲ್ಲಿ 4 ಗುಂಪಾಗಿ ಕುತ್ಕೊಂಡವೆ. ನಿನ್ ಕೈಯಲ್ಲಿ ಸರ್ ಮಾಡಕ್ಕಾಗಲ್ಲ. ನಿನ್ಗೊಂದು ಚಾಲೆಂಜು. ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಇನ್ನೇನು ಘೋಷಣೆ ಆಗ್ತಾ ಐತೆ, ಇಲ್ಲ ಕಾರ್ಪೊರೇಷನ್ 4 ವಾರ್ಡ್ ಐತೆ ನಮ್ಮಲ್ಲಿ. ಚುನಾವಣೆ ಘೋಷಣೆ ಆದ್ಮೇಲೆ ನೀವು ಯಾವುದಾದ್ರೂ ವಾರ್ಡಲ್ಲಿ ಕಾಂಗ್ರೆಸ್ ಇಂದ ಬಂದು ನಿಂತ್ಕೊಂಡು ನೀನು ಗೆದ್ರೆ ನನ್ನನ್ನು ನೀನು ಸೋಲ್ಸುವಂತ ಒಂದು ಕೆಪಾಸಿಟಿ ನಿನ್ಗೆ ಬರ್ಬೋದು ಮುಂದಿನ ಶಾಸಕ ಸ್ಥಾನದಲ್ಲಿ ಸೋಲ್ಸಕ್ಕೆ. ಇಲ್ಲ ನೀನು ದಮ್ಮಿತ್ತು ಅಂದ್ರೆ ಪಾಪ ಕೇಶವರಾಜನ್ ಸ್ವಲ್ಪ ಖರ್ಚು ಮಾಡ್ಕೊಂಡು ಏನೋ ಓಡಾಡ್ತಾವನೆ. ಕ್ಯಾಲೆಂಡರ್ಗಳು, ತಿರ್ತಿ ಲಡ್ಡು, ಇದು ಮನೆಲ್ಲ ವೈಕುಂಠ ಏಕಾದಶಿ ಲಡ್ಡು ಎಲ್ಲ ಕೊಟ್ಕೊಂಡು ಓಡಾಡ್ತಾವನೆ. ಪಾಪ ಅವನು ಹೋದ್ರು ಹೋಗ್ಲಿ, ಅವ್ನಿಗೆಲ್ಲ ಬೇರೆ ಕಡೆ ಕೊಡೋಣ. ನೀನು MLA ಸ್ಥಾನಕ್ಕೆ ಬಾ. ನೆಕ್ಸ್ಟ್ ಯಲಹಂಕ ಕ್ಷೇತ್ರಕ್ಕೆ ನಿನ್ ತಾಕತ್ ಇತ್ತು ಅಂದ್ರೆ ಭಾಷಣ ಮಾಡೋದಲ್ಲ, ನೀನು ಕುತ್ಕೊಂಡು ನಿನ್ನ ಸಭೆಯಲ್ಲಿ ನಮ್ಮ ತಾಕತ್ ಬಗ್ಗೆ, ನನ್ನ ಕಾರ್ಯಕರ್ತರ ಬಗ್ಗೆ, ನನ್ನ ಮುಖಂಡರ ಬಗ್ಗೆ, ಮತ್ತೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಳ್ಳೆ ಮುಖಂಡರ ಬಗ್ಗೆ ಮಾತಾಡಕ್ ನಿನ್ಗೆ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಜನ ಒಳ್ಳೆಯವ್ರು ಅವರೇ. ನಾನೇನು ಅಂದ್ರೆ ಸ್ಟೇಜ್ ತುಂಬ ಹೋಗ್ತದಲ್ಲ ಅಂತೇಳಿ ಒಂದಷ್ಟು ಜನ ಕರ್ಕೊಳಕ್ ಹೋಗಿಲ್ಲ ಇನ್ನ. ಆದ್ರೆ ಇವತ್ತು ನಾವು ತೀರ್ಮಾನ ಮಾಡೋಣ, ಇನ್ನು ಯಾರ್ಯಾರು ಒಳ್ಳೆ ಕಾಂಗ್ರೆಸ್ ಅವರವರೇ ಅವನ್ನೆಲ್ಲ ಕರ್ಕೊಂಬರೋಂಥ ಪ್ರಯತ್ನ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳಿಗೆ ನಿಮ್ಮ ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಅವ್ನು